ನೀವು ಹಣ್ಣು ಹಂಪಲಿ ತಿನ್ಸಿ ಆತಿಥ್ಯ ಮಾಡ್ಬೇಕಾಗಿರೋದು ಅವನ್ಗೆಲ್ಲ ನನಗೆ. ಅವರು ಆತಿಥ್ಯ ಮಾಡೋದಾರೆ ನಿಮಗೆ ಯಾಕೆ ಮಾಡ್ರು? ನನಗ್ ಮಾಡ್ತಾರೆ. ನಾನು ನಿನ್ ಜೊತೆಗೆ ಮಲಗ್ತೀನಿ, ನನ್ ಪಾಪು ನನ್ ಜೊತೆಗೆ ಮಲಗ್ತಾರೆ ಅಲ್ವಾ ಪಾಪು? ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ನೀವು ಅಂದ್ರೆ ನಿಮ್ಮಿಬ್ರು ಮಧ್ಯೆ ಮಲಗ್ತೀನಿ. ರೀ ಗೌಡ್ರೆ, ಪಾರು ಅವ್ರಿಗೆ ಮಧು ಒಬ್ಳನ್ನೇ ಕರ್ಕೊಂಡೋಗಿ ಅಂತ ಹೇಳೋದನ್ನ ಬಿಟ್ಟು ಆ ಮಾಧುನ ಯಾಕ್ರಿ ಕರ್ಕೊಂಡೋಗಕ್ಕೆ ಹೇಳಿದ್ರಿ? ಓ ಸಗೇಸಿ, ನೀವು ಆಲ ಮನೆ ಕರೆದ್ರೆ ಅವರಿಗೆ ಕೇಳಿಸೋದು ಕೂಡ ಇಲ್ಲ, ಅವ್ರನ್ನ ನೋಡೋದು ಕೂಡ ಇಲ್ಲ. ಏ ಹೆಕ್ಕತ್ತಿ ಮನೆ, ಈಗ ವಾಯ್ಸಲ್ಲಿ ಮಾತು ಬಿಡು ಮಾರ್ಯ. ಅವ್ರನ್ನ ಹ್ಯಾಂಗ್ ಕರೋದಂದೇಳಿ ಹೇಳ. ಕಲ್ಲೊಡ್ದು ಏನಾಯ್ತು ಪಾರು? ಏನಿಲ್ಲ ಮಧುರ ಅವ್ರೆ, ನೀವು ಒಂಟಿ, ನಾನು ಬರ್ತೀನಿ. ಪರವಾಗಿಲ್ಲ, ನೀನ್ ನಿಧಾನಕ್ಕೆ ಬಾ. ಪಾರು, ರಾಮಚಂದ್ರ ಗೌಡ್ರೆ, ನಾನ್ ನಿಮ್ಗೆ ಹೇಳಿದ್ದೇನೆ, ನಿಮ್ ಮಾಡ್ತಾ ಇರೋದೇನಾ? ನಾನು ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತೇ ಕೇಳಲಿಲ್ಲ. ಮಾದ ಬಂದ್ರೇನೆ ನಾನು ಈ ಮಟ್ಟಿಗೆ ಬರೋದು ಅಂತ ಸಾನ ಹಠ ಮಾಡ್ಬಿಟ್ರು. ಪಾರೋರೆ, ಅವಳು ಹಠ ಮಾಡ್ತಾಳೆ ಅಂತ ಇಬ್ರು ಒಂದೇ ರೂಮಲ್ಲಿ ಬಿಟ್ಬಿಟ್ಟಿರಾ? ಹೇಗಾದ್ರೂ ಮಾಡಿ ಅವನ್ನ ರೂಮಿಂದ ಆಚೆ ಹಾಕಿ. ಅವ್ನು ನಮ್ಮ ಕೈ ಒಂಟಿಯಾಗಿ ಸಿಗ್ಬೇಕು. ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ, ಮಿಕ್ಕಿದೆಲ್ಲ ಯಾರು ಬಿಟ್ಟಿದ್ದು. ಅಯ್ಯೋ ನಾ ಒಂಟೆ ತಗೋ. ತೋಟದಲ್ಲಿರೋ ಮಿಷಿನ್ ಮನೆ ಹತ್ರ ಕಾಯ್ತಾ ಇರ್ತೀನಿ, ಅವನನ್ನ ಎತ್ತಾಕೊಂಡ್ ಬನ್ನಿ. ನೀವು ಬರಲ್ವಾ? ನಂಗೆ ಕೆಟ್ಟ ಕೆಲಸ ಬರಲ್ಲ. ಮಧುರ ಅವ್ರೆ ಬನ್ನಿ, ನಾವು ಹೋಗಿ ನಮ್ಮ ಕ್ವಾಣೆಲ್ ಮಲ್ಕೊಳ್ಳವು. ಇವತ್ತು ಅವರೊಬ್ರು ಇಲ್ಲಿ ಮಲ್ಕೊಳ್ಳಿ. ಪಾರು, ನೀನ್ ಬೇಕಿದ್ರೆ ಹೋಗಿ ರೂಮಲ್ಲಿ ಮಲ್ಗು, ನಾನ್ ನನ್ ಪಾಪು ಜೊತೆ ಇಲ್ಲೇ ಮಲಗ್ತೀನಿ. ಓಕೆನಾ ಪಾಪು? ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಮಗ್ನೆ, ನಾನು ಹೇಳ್ದಂಗೆ ಒಬ್ನೇ ಮನಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮಧ್ಯರಾತ್ರಿ ಬಂದು ಚಾಕು ಚುಚ್ಚಿ ಸಾಯಿಸ್ಬಿಡ್ತೀನಿ. ಪಾರು, ನನ್ ಪಾಪು ಜೊತೆ ನಿಂದೇನ್ ಗುಟ್ಟು? ಮಧುರ ಅವ್ರೆ, ಇವ್ರು ಹೇಳ್ತಾ ಇದ್ರು ಮದ್ವೆಗಿನ್ನ ಮುಂಚೆ ಒಂದೇ ಕ್ವಾಣೆಲ್ ಮಲಿಕೊಂಡ್ರೆ ಅವ್ರಿಗೆ ಮದ್ವೆನೇ ಆಗಲ್ವಂತೆ. ಪಾಪು ಅದಕ್ಕೆ ಇವತ್ತೊಂದಿನ ನೀವು ಇವ್ರ ಜೊತೆಗೆ ಮಲಿಕಳಿ, ನಾನು ಇಲ್ಲೇ ಮಲ್ಕೊಳ್ತೀನಿ. ಆದ್ರೂ ನಿನ್ ಬಿಟ್ಟು ಹೋಗಕ್ ನಂಗೆ ಮನ್ಸೇ ಆಗ್ತಿಲ್ಲ. ಮಧುರವ್ರೆ, ಇವತ್ತೊಂದಿನ ಬೆಡ್ ರೆಸ್ಟ್ ಮಾಡ್ಕೊಳ್ಳಿ. ಪಾರು, ಅದು ಬೆಡ್ ರೆಸ್ಟ್ ಅಲ್ಲ, ಅಡ್ಜಸ್ಟ್. ನಾಳೆ ನಮ್ಮ ಬಾವನ ಹತ್ರ ಮಾತಾಡಿ ಬೇರ್ನೆ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಆಮೇಲೆ ನಾವಿಬ್ರು ಒಟ್ಟಿಗೆ ಮಲಗ್ಬೋದಾ? ಓ ಖಂಡಿತ. ಪಾಪು, ಇವತ್ತೊಂದಿನ ನಾವು ಬೇರೆ ಬೇರೆ ಮಲ್ಗೋಣ. ಇವ್ರು ಹೆಂಗ್ ಹೇಳ್ತಾರ ಹಂಗೆ. ಪಾಪು, ಅದು ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ಸರಿ, ನೀನ್ ಬೇಗ ಹೋಗಿ ಮಲ್ಗು, ಇಲ್ಲ ಅಂದ್ರೆ ಕಣ್ಸುತ್ತ ಡಾರ್ಕ್ ಸರ್ಕಲ್ಸ್ ಬಂದು ನಿನ್ ಗ್ಲಾಮರ್ ಹಾಳಾಗೋಗುತ್ತೆ. ಮಧುರವ್ರೆ, ನೀವು ಬನ್ನಿ, ಬೆಳಿಗ್ಗೆ ಎದ್ದೆಟ್ಟಿಗೆ ದೃಷ್ಟಿ ತೆಗ್ಯವು. ಗುಡ್ ನೈಟ್ ಪಾಪು. ಗುಡ್ ನೈಟ್. ಪಾಪು, ಲವ್ ಯು ಪಾಪು. ನೀವು ನಡೀರಿ, ಒಳಗೆ ನಡೀರಿ, ಟೈಮ್ ಆಯ್ತು, ಮಾಡ್ಕೊಳ್ಬೇಕು. ನಾನು ಬೆಳಿಗ್ಗೆ ಕ್ಯಾಮೆರಾ. ಅಯ್ಯೋ ಕರಿ ಯಜ್ಞ ಇದ್ದಂಗಿದೆ, ನಿನಗೆ ಗ್ಲಾಮರ್ ಹಾಳಾದ. ಗೌಡ್ರೆ, ಇಲ್ಲಿ ಹೊಡೆದ್ರೆ ಅವಾಂತರ ಆಗ್ಬಿಡುತ್ತೆ. ಮಧುರೆಗೆ ಬಂದ್ರೆ ಕಷ್ಟ. ಊರ್ ಗೌಡ್ರು ಹೇಳ್ದಂಗೆ ಮಿಷಿನ್ ಮನೆಗೆ ತಗೊಂಡೋಗೋಣ. ಯಾಕಂತೆ? ಐ ಲೈಕ್ ಇಟ್. ಚಟ್ನಿ ರುಬ್ಬಿದಾಗೆ ರುಬ್ಲಿಕ್ಕೆ. ಪಾಪು, 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 ಪಾಪು. ಮಧುರವ್ರೆ, ಇನ್ನ ನಿಮ್ ತಲೆ ಸರಿ ಹೋಗಿಲ್ವಾ? ತಲೆ ಸರಿ ಹೋಗಕ್ ನನ್ ತಲೆ ಯಾವಾಗ ಕೆಟ್ಟಿತ್ತು? ನಿನ್ ಮಾತ್ ಕೇಳಿ ನಿನ್ ಜೊತೆ ಮಲಗಿದಾಗ ನನ್ ಪಾಪನೇ ಕಾಣಿಸ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರಿ? ಅವ್ರು ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡಿ. ಅವ್ರು ಬರೋಷ್ಟರಲ್ಲಿ ನೀವು ನಾಶ ಮಾಡ್ಕೊಳ್ಳಿ. ಇಲ್ಲ, ನಂಗ್ ಪಾಪು ಸಿಗೋವರೆಗೂ ನಂಗೆ ತಿಂಡಿನೂ ಬೇಡ, ಕುಡಿಯಕ್ ನೀರು ಬೇಡ. ಸುಂದ್ರಿ ಮೇಡಮ್, ನೀವು ಈ ರೀತಿ ಊಟ ತಿಂಡಿ ಬಿಟ್ರೆ ನಿಮ್ ಗ್ಲಾಮರ್ ಹಾಳಾತಿಲ್ಲ ಮರ್ರೆ. ಪಾಪುನೇ ಇಲ್ಲ ಅಂದ್ಮೇಲೆ ಗ್ಲಾಮರ್ ಕಟ್ಕೊಂಡು ಏನ್ ಮಾಡ್ಲಿ? ನಂಗ್ ಪಾಪು ಬೇಕು. ಬಾಬಿ, ಬಾಬಿ, ನೀವು ಇಲ್ಲಿದ್ದೀರಾ? ನಿಮ್ಮ ಹುಡ್ಕೊಂಡು ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ. ಯಾಕೆ? ನಿನ್ನೆ ನಿಮ್ಮ ಒಟ್ಟಿಗಿದ್ದ ಪಾಪು ನಿಮ್ಮ ಒಟ್ಟಿಗಿರ್ಲಿಕ್ಕೆ ಮನಸ್ಸೇ ಇಲ್ಲ ಅಂತೇಳಿ ಊರೇ ಬಿಟ್ಟೋಯ್ತು. ನಿಜನಾ? ಈ ಮಂಡೆ ಮೇಲೆ ಆಣೆ.
ಲೇ ನನ್ನ ಮೇಲೆ ಯಾಕೋ ಹಣೆ ಮಾಡಿದೆ? ಐ ಲೈಕ್ ಇಟ್. ಈಗ ನಾನು ಹೇಳಿದ್ದು ಸುಳ್ಳಾದರೂ ಕೂದಲಿಕ್ಕೆ ನಿನ್ನ ತಲೆ ಮೇಲೆ ಕೂದಲೇ ಇಲ್ಲಲ್ಲ. ನೋಡುದ್ರ ಮಧುರವ್ರೆ, ನಿನ್ನೆ ದಿವಸ ನೀವು ಅಷ್ಟೊಂದು ಪ್ರೀತಿಸಿದ ಪಾಪು ಇವತ್ತು ನೀವೇ ಬೇಡ ಅಂತ ನಿಮ್ಮನ್ನ ಬಿಟ್ಟು ಹೊಂಟೋಗವ್ರೆ. ನನ್ ಪಾಪು ನಾನ್ ಬೇಡ ಅಂತ ಊರಲ್ಲ ದೇಶ ಬಿಟ್ಟು ಹೋದ್ರು ನಾನ್ ಬಿಡಲ್ಲ. ನನ್ ಪಾಪು ನಂಗ್ ಬೇಕೇ ಬೇಕು, ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಗೌಡ್ರೆ ಇದ್ಯಾಕೋ ತುಂಬಾ ಅತಿ ಆಗೋಂಗ್ ಕಾಣ್ತಿದೆ. ಈಗ ಏನ್ರಿ ಮಾಡೋದು? ಏನೂ ಮಾಡೋದಕ್ಕಾಗಲ್ಲ. ಆ ಮಾದನ್ನ ದೂರ ಮಾಡೋದಕ್ಕೆ ಮಧುರಾ ಟೀಚರ್ ಹತ್ರ ಅವ್ನು ಊರ್ ಬಿಟ್ಟು ಹೋಗೋನೆ ಅಂತ ಸುಳ್ಳು ಹೇಳಿದ್ರು. ಅವ್ರು ಅವನೇ ಬೇಕೇ ಬೇಕು ಅಂತ ಕೂತವ್ರೆ. ಹಂಗನ್ಬಿಟ್ಟು ಕರ್ಕೊಂಬಂದ್ ತಾಳಿ ಕಟ್ಸಕದ್ದ. ಬೇರೆ ದಾರಿನೇ ಇಲ್ಲ. ಯೋಗಿ ಪಡೆದಿದ್ ಯೋಗಿಗೆ, ಮಾದ ಪಡೆದಿದ್ ಮಾದನ್ಗೆ ಸುಮ್ಮನೆ ಬಿಡೋದು ಒಳ್ಳೇದು. ಇಲ್ಲ ಅಂದ್ರೆ ಮಧುರಾ ಟೀಚರ್ನ ಕಳ್ಕೋಬೇಕಾಯ್ತದೆ. ಅದಕ್ಕೆ ಮಾಧವ್ರನ್ನ ಹುಡ್ಕೊಂಬತ್ತೀನಿ ಅಂತ ಹೇಳಿ ಆ 3 ಜನನ ಮಧುರವ್ರನ್ನ ಕಾಯಕ್ ಬಿಟ್ಟು ಬಂದೀವ್ನಿ. ರೀ ಗೌಡ್ರೆ, ನಾವ್ ಇಷ್ಟೆಲ್ಲ ಮಾತಾಡ್ತಿದ್ರು ಸತ್ತವ್ರ ಮುಂದೆ ನಿಂತಿದ್ರಲ್ರಿ, ಏನಾದ್ರೂ ಮಾತಾಡ್ರಿ. ಏನು ಅಂತ ಮಾತಾಡ್ಲಿ ಊರುಗೌಡ್ರೆ? ಇಷ್ಟಕ್ಕೆಲ್ಲ ಕಾರಣ ನಾನೇ ಅನ್ನೋವರೆಗೂ ನನ್ನ ಮಾತು ಬರ್ದಂಗೆ ಮಾಡಕ್ ಬಿಟ್ಟದೆ. ಗೌಡ್ರೆ ಏನ್ರಿ ಹೇಳ್ತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಸತ್ಯ ಮುಚ್ಚಿಟ್ರಿ ಏನು ಪ್ರಯೋಜನ ಇಲ್ಲ ಅಣ್ಣಪ್ಪನವ್ರು. ಹೇಳು ಬಿಡ್ತೀನಿ. ಅದೇನು ಹೇಳಿ. ಬಾವ ಅದೇನ್ ದಿಟ ಅಂತ ಬಿರ್ಬಿರ್ನ ಹೇಳಿ. ಪಾರು, ನೀನು ನನ್ನ ಕಣ್ಣಿಗೆ ಬುಡಕ ಅಂತ ಯಾವುದೋ ಎಣ್ಣೆ ತಂದಿದ್ದಲ್ಲ, ಅದನ್ನ ಎಸೆವಂಬಿಟ್ಟು ಆಚೆಗೆ ತಗೊಂಡು ಹೋಯ್ತಾ ಇದ್ದ. ಅಷ್ಟರಲ್ಲಿ ಮಧುರ ಅವ್ರ ಕಣ್ಣಿಗೆ ಧೂಳು ಬಿದ್ದುಬಿಟ್ಟು ಯಾನ್ ಮಾಡಬೇಕು ಅಂತ ಗೊತ್ತಾಗ್ದಿ ಆ ಎಣ್ಣೆ ಬಿಟ್ಬಿಟ್ಟು ಯಾನ್ ಆಗ್ದು ಅಂತ ನೋಡವನ್ನ ಅಷ್ಟರಲ್ಲಿ ನಮ್ಮವ್ವ ಬಂದು ನನ್ನ ಹಟ್ಟಿಗೆ ಕರ್ಕೊಂಬಂದ್ಬಿಟ್ಟ. ಅದೇ ಟೈಮ್ಗೆ ಆ ಪೊಟ್ಟೆದ ಮಾದ ಎದುರಿಗೆ ಬಂದು ನಿಂತ್ಕೊಂಡ್ಬಿಟ್ಟು ಮಧುರ ಅವ್ರಿಗೆ ಇಷ್ಟ ಆಗ್ಬಿಟ್ಟ. ರೀ ಗೌಡ್ರೆ, ನಿಂತಲ್ಲೇ ಲೂಸಿಯ ಪಿಕ್ಚರ್ ತೋರಿಸ್ಬಿಡಿ, ಅದೇನು ಅಂತ ಸರಿಯಾಗಿ ಹೇಳಿ. ಅರ್ಥ ಆಗ್ದಿರೋದೇ ಒಳ್ಳೇದಾಯ್ತು ಕಂಬುಡಿ. ಬಾವ ಈ ವಿಷಯ ಮುಂಚೆನೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಸಮಸ್ಯೆಗೆ ಪರಿಹಾರನೇ ಸಿಕ್ಬಿಟ್ಟಿರದ. ನೀವಿಬ್ರು ಇಷ್ಟೊತ್ತು ಏನು ಮಾತಾಡಿದ್ರು, ಅದೇನು ಹೇಳಿದ್ರು ಒಂದು ಅರ್ಥ ಆಗ್ತಿಲ್ಲ. ಸರಿಯಾಗಿ ಬಿಡಿಸಿ ಹೇಳಿ. ಈಗ ನಿಮ್ಗೆ ವಿವರಣೆ ಬೇಕಾ ಇಲ್ಲ ಸಮಸ್ಯೆಗೆ ಪರಿಹಾರ ಬೇಕಾ? ಪರಿಹಾರ ಆಗ್ಬೇಕು. ಹಂಗಾರೆ ನನ್ನ ಜೊತೆಗೆ ಬನ್ನಿ. ಎಲ್ಲಿಗೆ ಪಾರು? ಔಷಧಿ ಕೊಟ್ಟು ತಾತನ ಹತ್ರ ಹೋಗಿ ಸಮಸ್ಯೆ ಹಿಂಗಾಗದೆ ಅಂತ ಹೇಳಿದ್ರೆ ಅವ್ರು ಏನಾದ್ರೂ ಪರಿಹಾರ ಕೊಟ್ಟೇ ಕೊಡ್ತಾರೆ. ಅದು ದಿಟ ಕಂಪುಡವ. ಬನ್ನಿ ಹೋಗೋ. ಬನ್ನಿ ಬನ್ನಿ. ರೀ ಗೌಡ್ರೆ, ಪಾರು ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಯ್ತೇನ್ರಿ? ಹೋಯ್ತಾ ಅರ್ಥ ಆಯ್ತದೆ, ಬನ್ನಿ. ಗೌಡ್ರೆ, ಅವ್ರು ಹೇಳಿದ್ ನಿಮ್ಗೇನಾದ್ರು ಅರ್ಥ ಆಯ್ತಾ? ಹೋಯ್ತಾ ಅರ್ಥ ಆಯ್ತದೆ ಬುಡಿ. ಬನ್ನಿ. ಏನು ಅರ್ಥ ಮಾಡ್ಕೊಳ್ಳೋದು ಮಣ್ಣು? ನಾನು ನಿನಗೆ ಅಂತ ಕೊಟ್ಟ ಔಷಧಿ ಇವನ ಕೈಗೆ ಹೆಂಗೋಯ್ತು? ನಾನ್ ಕೊಟ್ಟಿಲ್ಲ ತಾತ, ನಮ್ ಭಾವನೆ ನೀವ್ ಹೇಳಿದ್ನ ನಮ್ದಿರ ಕಿತ್ಕೊಂಡು ಹೋಗ್ಬಿಟ್ರು. ಏ ಕೂಸ, ಈ ನಾರು ಬೇರು ನಾಟಿ ಔಷಧಿನೆಲ್ಲ ನಾನು ಕಂಡು ಹಿಡ್ದಿದ್ದಲ್ಲ, ಪೂರ್ವ ಕಾಲದಿಂದನೂ ಬೆಳ್ಕೊಂಬಂದದೆ, ಗೊತ್ತಾ? ಏನ ಗೊತ್ತಿಲ್ದೆ ಮಕ್ಕಳಾಟ ತಪ್ಪಾಗ್ಬಿಟ್ಟದೆ. ಈಗ ನೀವೇ ದಾರಿ ತೋರಿಸ್ಬೇಕು ಗುರುವೆ. ಆಹಾ, ಅಕ್ಕೂಸಿನ ಗಂಡ ಯಾರು? ಇವರೊಬ್ರೆ. ಮೀಟು ಮೆಟ್ಟು. ಆಗ ತಗೋ ಈ ಔಷಧಿ ತಗೋ. ಹೆಂಗನ ಮಾಡಿ ಈ ಔಷಧಿನ ನಿನ್ನ ಹೆಂಡ್ರ ಕಣ್ಣಿಗೆ ಹಾಕು. ಆದರೆ ಅವಳು ಕಣ್ಣು ಬಿಡೋ ಟೈಮಿಗೆ ಸರಿಯಾಗಿ ನೀನೇ ಅವಳು ಎದುರಿಗಿರ್ಬೇಕಷ್ಟೇ. ಬೇರೆಯವ್ರಿದ್ರೆ ಏನಾಯ್ತದೆ? ಏನೂ ಆಗಲ್ಲ. ಅವಳು ಕಣ್ಣು ಬಿಟ್ಟಾಗ ಅವಳು ಎದುರಿಗೆ ಯಾರು ಇರ್ತಾರೋ ಅವಳನ್ನೇ ತನ್ನ ಗಂಡ ಅನ್ಕೋತಾಳೆ ಅಷ್ಟೇ. ಇಲ್ಲ ತಾತ, ಮತ್ತೆ ಈ ರೀತಿ ತಪ್ಪಾಗೋದಕ್ಕೆ ನಾನು ಬಿಡೋದಿಲ್ಲ. ಒಂದು ವೇಳೆ ಬಿಟ್ರೆ ನಿನ್ನ ಹೆಂಡ್ರು ನಿನಗೆ ಸಿಗಲ್ಲ ಅಷ್ಟೇ. ತಾತ ಹಾಗೆಲ್ಲ ಆಗ್ದಿರಂಗ್ ನಾವ್ ನೋಡ್ಕೋತೀವಿ ಬಿಡಿ. ಸರಿ ಹಂಗಾದ್ರೆ ಬೀರ್ನ ಹೋಗಿ ನಾ ಹೇಳ್ದಂಗೆ ಮಾಡಿ. ಪರವ್ರೆ, ಬನ್ನಿ ಇಬ್ರು ಓಡೋಗ್ಬಿಡೋಣ. ಅಂದ್ರೆ ಮಧು ಕಣ್ಣಿಗೆ ಔಷಧಿ ಹಾಕೋಣ ಬನ್ನಿ ಅಂದೆ. ಮಧುರ ಬಾಬಿ, ಪಾಪುನ ಕರ್ಕೊಂಡು ಬರ್ಲಿಕ್ಕೆ ಅವರು ಹೋಗಿದಾರಲ್ವಾ, ಕರ್ಕೊಂಡು ಬರ್ತಾರೆ. ಅಲ್ಲಿ ತನಕ ತಾಳ್ಮೇಲೆ. ಅವ್ರೇನಾದ್ರೂ ಕರ್ಕೊಂಡ್ ಬಂದ್ರೆ ಸರಿ, ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ನೂ ಸಾಯ್ಸಿ ನಾನು ಸತ್ತೋಗ್ಬಿಡ್ತೀನಿ. ಪರವ್ರೆ, ಇಷ್ಟೆಲ್ಲ ಆದ್ರೂ ಮಧು ಆ ಮಾದನೇ ಬೇಕು ಅಂತ ಹಠ ಮಾಡ್ತಿದ್ದಾಳಲ್ರಿ, ಅವಳ ಕಣ್ಣಿಗೆ ಎಣ್ಣೆ ಹೇಗೆ ಬಿಡೋದು? ಜಾನಿ ಅವರೇ, ನಾನು ಈ ಮಧುರ ದಂಡಕ್ಕೆ ಹೋಗ್ಬಿಟ್ಟು ಈ ವಿಭೂತಿನ ಊದ್ತೀನಿ, ನೀವು ಅವಾಗ ಬಂದು ಕಣ್ಣಿಗೆ ಎಣ್ಣೆ ಬಿಟ್ಬಿಡಿ. ಅಯ್ಯೋ ಒಳ್ಳೆ ಐಡಿಯಾ. ಬಿರ್ಬಿರ್ನೆ ಹೋಗಮ್ಮ. ಮಧುರ ಅವರೇ, ಪಾರು, ನನ್
ನನ್ ಪಾಪು ಸಿಕ್ತಾ? ನಮ್ ಬಾಬಂಗ್ ಸಿಕ್ಕವ್ರಂತೆ ಕರ್ಕೊಂಡ್ ಬರ್ತಾವ್ರೆ. ನೀನ್ ನಿಜ ಹೇಳ್ತಿದ್ದೆ ತಾನೆ? ನನ್ ದಿಟ್ಟಾನು ಹೇಳ್ತವನಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ವಿಭೂತಿ ತಂದಿವ್ನಿ, ಹಚ್ಕೊಳ್ಳಿ. ನನ್ ಪಾಪು ಬರ್ಲಿ, ಆಮೇಲೆ ಹಚ್ಕೋತೀನಿ. ಗೌಡ್ರೆ ನಾನಾ ಇಬ್ರು ನೀವಿಬ್ರು ಇಲ್ಲಿಂದ ಹೋಗಿ ನಾನು ಒಬ್ಬನೇ ಉಳ್ಕೊಂಡು ಮುಂದೆ ಹೋಗ್ಬೇಕು. ಅಣ್ಣಪ್ಪನವ್ರಿ ನಾವ್ಯಾಕೆ ಹಾಚ್ಕೋಬೇಕು? ನಾವು ಇಲ್ಲೇ ನಿಂತಿರ್ತೀವಿ, ನೀವು ಅವ್ರ ಎದುರಿಗೆ ಹೋಗ್ಬಿಟ್ಟು ಕಣ್ಣಿಗೆ ಎಣ್ಣೆ ಬುಡಿ ಹೋಗಿ. ಮಧು ಏನಾಯ್ತು? ಜಾನಿ ನೀವಾ? ನಾನೇ ಅಮ್ಮ, ನಿನ್ಗೇನಾಯ್ತು ಹೇಳು. ಕಣ್ಣಗ್ ಧೂಳ್ ಬಿದ್ದಿದೆ. ಹೌದಾ? ಇರು ಮಧು, ಔಷಧಿ ತಂದಿದ್ದೀನಿ, ಇದನ್ನ ಕಣ್ಣಿಗೆ ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ. ಮಧು ಹಾಗೆ ಕಣ್ಮುಚ್ಕೋ, ನಾನು ಹೇಳೋ ತನಕ ಕಣ್ಬಿಡ್ಬೇಡ. ಅದು ಇವಾಗ ಹೇಗಿದೆಯಮ್ಮ? ಈಗ ಪರವಾಗಿಲ್ಲ, ಕಣ್ ಸ್ವಲ್ಪ ತಂಪು ಅನಿಸ್ತದೆ. ನೋಡು, ನಿನ್ನ ಎದುರುಗಡೆನೆ ನಾನು ನಿಂತಿದ್ದೀನಿ. ನಿಧಾನವಾಗಿ ಕಣ್ ತೆಗೆದು ನನ್ನನ್ನೇ ನೋಡಬೇಕು, ಬೇರೆ ಯಾರನ್ನೂ ನೋಡಬಾರ್ದು. ಈಗ ನಾನು 3 ಎಣಿಸ್ತೀನಿ, ಆಮೇಲೆ ಕಣ್ಬಿಡು. ಓಕೆ? 1 2 3. ಸಾರಿ ಮಧುರ ಅವ್ರೆ, ಶೀತ ಇತ್ತು, ಅಕ್ಷಿ ಬಂದ್ಬಿಡ್ತು. ಏನು ಅಂದ್ರೆ ನಿಮಗ್ ಶೀತ ಆಗಿದ್ಯಪ್ಪ? ಒಂದಾಯ್ತು. ಜಾನಿ, ನಂಗೆ ತುಂಬಾ ತಲೆನೋಯ್ತಿದೆ, ಒಂದ್ ಗ್ಲಾಸ್ ಬಾದಾಮಿ ಹಾಲು ಮಾಡ್ಕೊಡಿ. ಈಗ ತಾನೇ ಮನೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದಿಟ್ಟು ಸುಸ್ತಾಗಿ ಮಲ್ಗೋಣ ಅಂತ ಬಂದಿದ್ದೀನಿ. ಈಗ ನಿನ್ಗೆ ಹಾಲು ಬೇಕಾ? ಮೊದಲೇ ಹೇಳಕ್ಕೇನಾಗಿತ್ತು? ಮೊದ್ಲೇ ಹೇಳಕ್ಕೆ ನಂಗೆ ತಲೆನೋವು ಬರುತ್ತೆ ಅಂತ ಗೊತ್ತಿರುತ್ತಾ? ಬರೀ ಮನೆ ಕೆಲಸ ಮಾಡಕ್ಕೆ ನಿಮ್ಗೆ ಎಷ್ಟು ಸುಸ್ತಾಗುತ್ತೆ. ನಾನು ಮನೆ ಕೆಲಸನೂ ಮಾಡ್ತೀನಿ, ಹೊರಗೆ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಇನ್ನೆಷ್ಟು ಸುಸ್ತಾಗ್ಬೇಡ. ಆಫ್ಟರ್ ಆಲ್ ಒಂದ್ ಗ್ಲಾಸ್ ಬಾದಾಮಿ ಹಾಲ್ಗೆ ಇಷ್ಟೊಂದೆಲ್ಲ ಮಾತ್ಬೇಕಾ ಜಾನಿ? ಅದು ಯಾವಾಗಲೂ ನನ್ನನ್ನು ಮನೆ ಕೆಲಸದೊಂಥರ ನೋಡ್ತೀಯ ಅಲ್ವಾ? ನಿಜ ಹೇಳಿದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಅಷ್ಟೊಂದು ಸ್ವಾಭಿಮಾನ ಇದ್ರೆ ಹೊರಗೆ ಹೋಗಿ ದುಡ್ಕೊಂಬನ್ನಿ, ಆಗ ಬಾದಾಮಿ ಹಾಲು ಏನು ಜೊತೆಗೆ ಬಿಸ್ಕೆಟು ಕೊಡ್ತೀನಿ. ಮಾತಾಡೋ, ನನಗೂ ಒಂದು ಟೈಮ್ ಬರುತ್ತೆ, ಆಗ ನಾನು ಏನು ಅಂತ ನಿನಗೆ ತೋರಿಸ್ತೀನಿ. ಕೈಲಾಗದೆ ಇದ್ರು ಮಾತಿಗೇನು ಕಡಿಮೆ ಇಲ್ಲ. ನಂದು ಒಂದು ಜನ್ಮನ. ದಿನ ಬೆಳಗಾದ್ರೆ ಸಾಕು, ಹೆಂಡತಿ ಕಲಿ ನಾಲಾಯಕು, ಕೆಲ್ಸಕ್ಕೆ ಬರ್ದೋನು ಅಂತ ಬೈಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ. ಭಕ್ತ, ಎಲ್ಲಿದ್ಯಪ್ಪ? ಹಿಂದೆ ತಿರುಗಪ್ಪ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಯಾವನ್ನ ಭಕ್ತ ಅಂತಿರೋದು? ನಾಟಕ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ಯಾ? ಸುಮ್ಮನೆ ರೈಟ್ ಹೇಳೋ. ಭಕ್ತ, ನಾನು ನಾಟಕದಲ್ಲಿ ಪಾತ್ರ ಮಾಡೋ ಕೃಷ್ಣ ಅಲ್ಲ, ನಿಜವಾದ ದೇವರು ಶ್ರೀಕೃಷ್ಣ. ಹೌದಾ? ನಾನು ಅಷ್ಟೇ, ಭೂಲೋಕದಲ್ಲಿರೋ ನರಮನುಷ್ಯ ಅಲ್ಲ, ದೇವಲೋಕದಿಂದ ಬಂದ ಕುಬೇರ. ಅಲ್ಲಿ ಕೂತು ಬೇಜಾರಾಯ್ತು, ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಜನಾರ್ದನ, ನೀನು ಹೇಳುತ್ತಿರುವುದು ನಿಜವೇ. ನೀನು ಸಾಮಾನ್ಯ ಮನುಷ್ಯನಲ್ಲ. ನಿನಗೆ ನೀನೇ ಹೇಳಿದ ಹಾಗೆ ಕುಬೇರನಾಗುವ ಅದೃಷ್ಟ ಒಲಿದು ಬಂದಿದೆ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನಿನ್ನ ನಾಟಕದ ಡೈಲಾಗ್ ಎಲ್ಲ ನನ್ನ ಹತ್ರ ಯಾಕಪ್ಪ ಹೊಡಿತೀಯ? ಹೋಗಿ ನಿನ್ನ ನಾಟಕದಲ್ಲಿ ಹೊಡಿ, ಜನ ಚಪ್ಪಳೆನಾದ್ರೂ ಹೊಡಿತಾರೆ. ನಿಮ್ಗೊಂದು 3 ಕಾಸು ಕೊಡೋಣ ಅಂದ್ರೆ ನನ್ನ ಜೇಬಲ್ಲಿ ಕಾಫಿ ಕುಡಿಯೋಕ್ಕೂ ತೂತ್ ಕಾಸಿಲ್ಲ. ಭಕ್ತ, ಈಗಿನ ಕಾಲದ ಜನರೇ ಹೀಗೆ. ನನ್ನ ರೂಪದ ಕಲ್ಲಿನ ವಿಗ್ರಹವನ್ನು ನಂಬುತ್ತಾರೆಯೇ ಹೊರತು ನಾನೇ ಎದುರುಗಡೆ ಬಂದಾಗ ನನ್ನನ್ನು ನಂಬುವುದೇ ಇಲ್ಲ. ಇದು ವಿಪರ್ಯಾಸವೇ ಸರಿ. ನೋಡು ಭಕ್ತ, ನಿನ್ನ ಕಷ್ಟವನ್ನು ನೋಡಲಾರದೆ ನಿನ್ನೆದುರಿಗೇ ಬಂದಿದ್ದೇನೆ. ಅದಕ್ಕೇನು ಇವಾಗ? ನೀನು ದೇವ್ರು ಅಂತ ನಾನು ನಂಬಬೇಕು ಅಷ್ಟೇ ತಾನೇ? ನೀನು ಮಾಯಾವಿ ಅಂತೆ. ಹೊಸದಾಗಿ ಪ್ರಿಂಟ್ ಆಗಿರೋ 200 ರೂಪಾಯಿ ನೋಟಿನ ಕಂತೆನ ಡಣ್ಣಂತ ನನ್ನ ಕೈಗಿಡು, ಆಗ ನೀನು ದೇವ್ರು ಅಂತ ನಂಬಿಡ್ತೀನಿ. ಇದಕ್ಕೆ ನಿನ್ನ ಹೆಂಡತಿ ನಿನ್ನನ್ನು ನಾಲಾಯಕ್ಕೆಂದು ಬೈಯುವುದು. ಭಕ್ತ, ಈ ಪ್ರಪಂಚದಲ್ಲಿ ನಾವು ಪ್ರಯತ್ನ ಪಡದೆ ಯಾವುದೂ ನಮಗೆ ದೊರಕುವುದಿಲ್ಲ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಆಯ್ತು, ಕೇಳಿಸ್ಕೊಳ್ತೀನಿ, ಹೇಳು. ಭಕ್ತ, ಈ ಊರಿನ ಗೌಡನ ತೋಟಕ್ಕೆ ಹೋಗುವ 100 ಹೆಜ್ಜೆ ಅಂತರದಲ್ಲಿ ಒಂದು ನಿಧಿ ಇದೆ. ಅದನ್ನು ಅಗೆದು ತೆಗೆದು ನೀನು ಕುಬೇರನಾಗಿ ಬಾಳು. ಬಂದ ಕೆಲಸ ಮುಗಿಯಿತು, ನಾನಿನ್ನು ಬರುತ್ತೇನೆ. ಕೃಷ್ಣ, ಪಾಂಡುರಂಗ, ವಿಠಲ, ಪಾಂಡುರಂಗ, ಎಲ್ಲಿ ಮರೆಯಾದೆ? ಇಷ್ಟೊತ್ತು ನಾನು ಕಟ್ಟಿದ ಕನಸ? ಏನಾಯ್ತು ಜಾನಿ? ಕೋಳಿ ಕೂಗ್ತು.
ಹುಂಜ ಕೂಗುದ್ಮೇಲೆ ಎಪ್ಸಿ. 5 ಗಂಟೆ ಬೆಳಗಿನ ಜಾವ ಕನಸು ನನ್ಸಾಗತ್ತಂತೆ. ನನ್ನ ಕನಸಲ್ಲಿ ದೇವರೇ ಬಂದು ಹೇಳಿದ್ದಾನೆ ಅಂದಮೇಲೆ ಇದು ನಿಜ ಹಾಗೆ ಆಗತ್ತೆ. ಒಂದು ವೇಳೆ ಇದು ನಿಜ ಆದ್ರೆ ನನ್ನ ಲೈಫೇ ಬದಲಾಗ್ಬಿಡುತ್ತೆ. ಏನಾದರೂ ಆಗ್ಲಿ ಒಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ರಾಖಿ ರಾಖಿ ಎಲ್ಲಿದ್ಯೋ? ಬಂದ್ರ್ಯಾ? ಬನ್ನಿ ಬನ್ನಿ. ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಹೆಂಗ್ ನಡೀತಾ ದೊಡ್ಡ ಕೆಲಸ ಎಲ್ಲ? ರೀ ಗೌಡ್ರೆ, ನೀವೇನ್ ದೊಡ್ಡ MNC ಕಂಪ್ನಿಲಿ ಕೆಲಸ ಮಾಡ್ತಿದ್ರೇನ್ರಿ? ನೀವು ಮಾಡ್ತಿರೋದೇ ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬಿಲಿನ ದಂಧೆ. ಓ ಅಣ್ಣಪ್ಪನವ್ರೆ, ನನ್ನ ಚಡ್ಡಿ ಬನ್ನಿ ವ್ಯಾಪಾರದ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡಬೇಡಿ. ಪ್ರತಿ ಒಬ್ರು ಪ್ಯಾಂಟು ಶರ್ಟ್ ಹಾಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಡ್ಡಿನೇ ಹಾಕೊಳ್ಳೋದು. ಓ ಹಿಂಗ್ ಮಾಸ್ಟ್ರೆ, ನನ್ನದೊಂದು ಪ್ರಶ್ನೆ. ಹೇಳಪ್ಪ. ಈ ಪ್ಯಾಂಟ್ ಹಾಕೊಂಡವರು ಒಳಗಡೆ ಪಟಾಪಟ್ಟಿ ಚಡ್ಡಿ ಹಾಕಿರ್ತಾರೆ ಅಂತೇಳಿ ಎಂತ ಗ್ಯಾರಂಟಿ? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ಎಲ್ರೂ ನಿಂತರ ಇರ್ತಾರಂತ ಯೋಚನೆ ಮಾಡಬೇಡ. ಅಲ್ಲ ಕೂಡ ನನ್ನ ಜೊತೆಗೆ ಇತ್ಕೊಂಡು ನಮ್ಮ ಮಟ್ಟಿಲೇ ಉಂಡ್ಕೊಂಡು ತಿನ್ಕೊಂಡು ನನಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಹೋಗಿ ಅಣ್ಣಪ್ಪನವ್ರಿಗೆ ಸಪೋರ್ಟ್ ಮಾಡಿಯಾ? ಅಯ್ಯೋ, ಪ್ಯಾಂಟ್ ಹಾಕೊಂಡಿರುವಾಗ ಚಡ್ಡಿ ತೊಟ್ಟಿರುವ ಸತ್ಯ ಕಣ್ಣಿಗೆ ಕಾಣ್ತದ ಗೌರವ? ಲೇ ರಾಖಿ, ಇವ್ರ ಜೊತೆ ಏನ್ ಮಾತು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾರ. ನನ್ನದ್ರಿಂದ ಅಜ್ಜಿ ಕುಡು ಮಾತಾಡೋದ? ಲೇ, ಅದನ್ನ ಇವ್ರ ಮುಂದೆಲ್ಲ ಹೇಳಕ್ಕಾಗಲ್ಲ ಕಣೋ, ತುಂಬಾ ಪರ್ಸ್ನಲ್ಲು. ಐ ಲೈಕ್ ಇಟ್. ಈ ಅಣ್ಣಪ್ಪನವ್ರಿಗೆ ಕಲ್ಟಿವೇಟ್ರ್ ಜೊತೆಗೆ ಪರ್ಸ್ನಲ್ ಆಗಿ ಮಾತಾಡೋ ಅಂಥದ್ದು ಏನಿದ್ದದು? ರಾಖಿ, ನಿನಗೆ ಜೀವನದಲ್ಲಿ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆನೇ ಇಲ್ವೇನೋ? ಈ ಮಾತನ್ನ ಅಂಬಾನಿ ಕೇಳುತ್ತಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ತಿದ್ದೆ. ಆದರೆ ನಿಮ್ಮಂತ ನಾಲ್ಕನೆಯವರು ಕೇಳಿದ್ರೆ ಎಂತ ಉತ್ತರ ಕೊಡಬೇಕು? ಐ ಲೈಕ್ ಇಟ್. ನಮಸ್ಕಾರ ಜನಿ ಬಾಯ್. ಲೇ ಬಂಡ್ಲಿ, ಎಲ್ಲೋ ಹೋಗಿದ್ದೆ? ಪಕ್ಕದಲ್ಲಿ ಇಲ್ಲಿ ರಜನಿಕಾಂತ್ ಅವ್ರ ಶೂಟಿಂಗ್ ನಡೀತಾ ಇತ್ತು, ಬಂದು ಮೀಟ್ ಮಾಡ್ಕೊಂಡು ಹೋಗು ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗಿದೆ. ರಜನಿಕಾಂತ್ ಅವ್ರು ಫೋನ್ ಮಾಡಿ ನಿನ್ನನ್ನು ಮೀಟ್ ಮಾಡಕ್ಕೆ ಹೇಳಿದ್ರಾ? ಇನ್ನೇನ್ ಹೇಳಿ ಜಾನಿ ಬಾಯ್, ಗೌಡ್ರು ನಂಬ್ಕೊಂಡು ಈ ಹಳ್ಳಿಗೆ ಬಂದ್ಮೇಲೆ ಎಲ್ಲದಕ್ಕೂ ತೊಂದರೆ ಆಗಿದೆ. ಅಲ್ಲ, ನಾ ರಸೂಲ್ ಪುಕ್ಟಿ, ನೀನೆಂತದಕ್ಕ ಪಕ್ಕದಲ್ಲಿ ಓದೋದು? ಈ ಊರ್ ಕೆರೆಯಲ್ಲಿ ನೀರ್ ಕಮ್ಮಿ ಆಗಿದೆ, ಅದಕ್ಕೆ ಆ ಊರ್ ಕೆರೆಯಿಂದ ನೀರ್ ತಂದಾಕೋಣ ಅಂತ ಹೋಗಿದ್ದೆ. ಐ ಲೈಕ್ ಇಟ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಪದವನ್ನು ಕೇಳಿದ್ದೆ, ಆದ್ರೆ ನೀನು ಅದನ್ನು ಪ್ರೂವ್ ಮಾಡಿದೆ. ಲೇ, ಹಿಂಗೆ ಬೇಡವಾಗಿರೋದನ್ನ ಮಾತಾಡ್ಕೊಂಡು ನಿಂತಿರ್ತೀರೋ, ನಾನು ಹೇಳೋದನ್ನು ಸ್ವಲ್ಪ ಕೇಳ್ತಿರೋ? ಸಾರಿ, ಐ ಆಮ್ ವೆರಿ ಸಾರಿ. ಪ್ಲೀಸ್ ಕಂಟಿನ್ಯೂ. ಇವತ್ತು ಬೆಳಗಿನ ಜಾವ ಕನಸಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದ. ಈ ಊರಿನ ಒಂದು ಜಾಗದಲ್ಲಿ ನಿಧಿ ಇದೆ, ಹೋಗಿ ತಗೋ ಅಂದ. ನಾನು ಒಬ್ಬನೇ ತಗೊಂಡು ಚೆನ್ನಾಗಿರೋದ್ರ ಬದಲು ನೀವು ನನ್ನ ಜೊತೆಗೆ ಉದ್ಧಾರ ಆಗಲಿ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ಐ ಲೈಕ್ ಇಟ್. ಓ ಜಾನಿ ಭಯ್ಯ, ಕನಸಿನಲ್ಲಿ ಬಂದದ್ದೆಲ್ಲ ನಿಜ ಆಗಲಿಕ್ಕೆ ಸಾಧ್ಯ ಉಂಟ ಮಾರಾರೆ? ಈಗೆಲ್ಲ ತಪ್ಪಲ್ಲ. ಮೊನ್ನೆ ಮಧ್ಯರಾತ್ರಿ ನನ್ನ ಕನಸಿನಲ್ಲಿ ನಾನು ಓಂ ಶಾಂತಿ ಓಂ ಪಿಕ್ಚರ್ ನೋಡ್ತಾ ಇದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಶಾರುಖ್ ಖಾನ್ ನನ್ನ ಜಾಗದಲ್ಲಿದ್ದ, ಅವನ ಜಾಗದಲ್ಲಿ ನಾನಿದ್ದೆ. ಲೇ, ಬೆಳಗಿನ ಜಾವದ ಕನಸು ನನ್ಸಾಗುತ್ತೆ ಕಣ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬಿಡಿ, ನಾನು ಒಬ್ಬನೇ ಪ್ರಯತ್ನ ಪಡ್ತೀನಿ. ಜಾನಿ ಬಾಯ್, ಇವನು ವಿಷಯ ಬಿಟ್ಟಾಕಿ, ನಾನು ನೀವು ಸೇರಿ ನಿಧಿ ನೋಡ್ಕೋಣ. ನಾನು ನಿಮ್ಮ ಜೊತೆ ಇದ್ದೀನಿ, ಕೊಡ ಕೈಯೇ. ಜಾನಿ ಬಾಯ್, ನನಗೋಸ್ಕರ ಅಲ್ಲದಿದ್ರು ನಿಮ್ಮಿಬ್ಬರಿಗೋಸ್ಕರ ನಾನು ನಿಮ್ಮ ಜೊತೆ ಬರ್ತೇನೆ. ಹಾಗಿದ್ರೆ ನಿಧಿ ಸಿಕ್ಕರೆ ನೀನು ಪಾಲ್ ಕೇಳಂಗಿಲ್ಲ. ಇಪ್ಪೇ, ನಾನು ನಿಮ್ಮ ಹತ್ರ ಎಂತ ಕೂಡ ಕೇಳುದಿಲ್ಲ. ಆದರೆ ಸಿಕ್ಕ ನಿಧಿಯಲ್ಲಿ ನಿಮ್ಮಿಬ್ಬರಿಗೆ 10% ಮಾತ್ರ ಕೊಡೋದು. ಐ ಲೈಕ್ ಇಟ್. ಅದೃಷ್ಟ ನಂದು, ಅನ್ಭವಿಸೋ ನೀನಾ? ನೋಡು, ನಿಧಿ ಸಿಕ್ಕ ಮೇಲೆ ನನಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡ್ತೀನಿ. ಇಷ್ಟ ಇದ್ರೆ ಬನ್ನಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಜಾನಿ ಬಾಯ್, ನಿಧಿ ಎಲ್ಲಿದೆ ಅಂತ ಹೇಳಲಿಲ್ಲ. ಲೇ, ನನ್ನನ್ನೇನು ಗುಬ್ಬು ನನ್ನ ಮಗ ಅನ್ಕೊಂಡ್ಯಾನೋ? ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಇವತ್ತು ರಾತ್ರಿ 12 ಗಂಟೆಗೆ ಸರಿಯಾಗಿ RIP ಕಾಸಿ ತಗೊಂಡು ಮನೆಯಿಂದ ಹೊರಗಡೆ ಬನ್ನಿ. ನಿಧಿ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ಈ ವಿಷಯ ಗೌಡ್ರಿಗಾಗಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಬೇರೆ ಯಾರಿಗಾದ್ರೂ ಗೊತ್ತಾಗಲಿ, ನಮ್ಮ ನಿಮ್ಮಷ್ಟಿಗೆ ಮಾತ್ರ ಗೊತ್ತಾಗಬಾರ್ದು. ಯಾಕೋ ಎಂತದಕ್ಕೆಂದ್ರೆ ಬೇರೆಯವ್ರ ಪಾಲು ಕೇಳ್ಬೋದು, ಈ ಗೆಂಡೆ ತಿಮ್ಮ ನಮಗೆ ಪಾಲು ಕೊಡುದಿಲ್ಲ. ಈ ಕಲ್ಟಿವೇಟ್ರು ಕೆಕ್ಕಬೋಲ ಹಾರ ಕೊಲ್ಲು ಮಾವುಟಿನ ಹಿಡ್ಕೊಂಡು ಅದ್ರ ತನ್ನಾಗಿ ಎಲ್ಲಿಗೆ ಹೋದ್ರು? ಹೆಣ ಹುಳ ಕೆಲಸ ಏನಾರು ಒಪ್ಕೊಂಡ್ಬಿಟ್ಟಿದಾರ ನೋಡೇ ಪುನಃ. ಬಂದ್ರಪ್ಪ, ಎಷ್ಟು ಲೇಟಾಗಿ ಬರ್ತಿರಲ್ರು? ಓಯ್ ಜಾನಿ ಭಯ್ಯ, ಇದು ಊರ ಗೌಡ್ರ ತೋಟದ ರಸ್ತೆ ಅಲ್ವಾ? ನೋಡು, ಇಲ್ಲಿಂದ ಕರೆಕ್ಟಾಗಿ 100 ಹೆಜ್ಜೆ ಬಂದ್ರು. 1 2 3
ನಾನು ನಿಮ್ಮನ್ನ ಸುಮ್ಮನೆ ಬಿಟ್ಬಿಟ್ಟನ ಸುದರ್ಶನ ಚಕ್ರ ಥರ ನಿಮ್ಮಿಂಗ್ ಚೊರೆ ಸುತ್ತೀನಿ. 91, 92, 93, 94, 95, 96, 97, 98, 99, 100. ಓಯ್ ಜಾನಿ ಬಾಯಿ 100 ಸ್ಟೆಪ್ ನಮ್ಮನ್ನು ನಡೆಸಿದ್ರಲ್ವಾ, ಇಷ್ಟು ಸ್ಟೆಪ್ ಇಂತ ನಾವು ಕುಂಟೆ ಬಿಲ್ಲಿ ಹಾಕ್ಲಿಕ್ಕೆ ಉಂಟಾ? ಯಾವಲ್ಲ ಅಪಾರ್ಟ್ಮೆಂಟ್ಲು ಕತ್ಲಾಯ್ತು, ಹೋಗ ಮನೆಗೆ. ರಾಕಿ ನಿಧಿ ಇರೋ ಜಾಗನೇ ಇದು ಕಂಡ್ರು ಆಗಿರೋ. ಒನ್ ಸ್ಟೆಪ್ ಬ್ಯಾಕ್. ನಾನು ಈಗ ಆಗಿದ್ರೆ ನಿಮ್ ಬುಲ್ಟೆ ಓಪನ್ ಆಗ್ಬಿಡುತ್ತೆ. ನಿಜನಪ್ಪ ಇದು, ನೆಲ ಆಗಿಯಕ್ಕೆ ಶುರು ಮಾಡಿಬಿಟ್ರು. ಇವ್ರಿಗೇನೋ ನಿಧಿ ಇರೋ ಗುರ್ತು ಸಿಕ್ಕಿದ್ದ. ಜನಿಬಾಯ್, ಈ ತೋಟದಲ್ಲಿ ದೆವ್ವ ಇರೋ ಹಾಗಿದೆ. ನಿಧಿನೂ ಬೇಡ ಏನು ಬೇಡ, ಮನೆಗೆ ಹೋಗೋಣ ಬನ್ನಿ. ಲೇ, ಇನ್ನೊಂದು ಅರ್ಧ ಅಡಿ ಆಗಿರೋ ನಿಧಿ ಸಿಗುತ್ತೆ ನೋಡ್ಬಿಡೋಣ. ಏನು ಟಣ್ಣ ತಗೊಂಡ್ರು? ಕನ್ನಡದ ಪಿಂಡ ಹಾಕಿರಿ. ಲೇ ರಾಕಿ, ಹಿತ್ತಾಳೆ ಗುಂಡಿ ಕಂಡ್ರೋ. ಹಿಂದಿನ ಕಾಲದಲ್ಲಿ ನಿಧಿನ ಇಂಥದ್ರಲ್ಲೇ ಇಡ್ತಿದ್ರಂತೆ. ಜಾನಿ ಭಯ್ಯ, ಯಾವುದೋ ನಿಧಿ ಸಿಗ್ತದೆ ಅಂತೇಳಿ ಓಪನ್ ಮಾಡಿದ್ರೆ ಅದರಲ್ಲಿ ಬಂಧಿಸಲ್ಪಟ್ಟ ಕುಲೆ ಹೋಯ್ತು. ದೆವ್ವನ